ಹಲೋ ಗಾಯ್ಸ್, ಲಾಗಿನ್ ಟು JKG. ಇವತ್ತು ಏನಂದರೆ ನಮ್ಮ ಫ್ರೆಂಡು ತೋಟ ಇದೆ, ನೋಡೋಣ ಬನ್ನಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾನೆ ಅವನು. ನಡಿಯ ರಾಕೇಶ, ಒಳಗೆ ಏನೇನು ಮಾಡಿದ್ಯಾ ನೋಡೋಣ, ಏನೇನು ಬೆಳೆಸಿದ್ಯಾ. MVG ಫಾರ್ಮ್. ಏನ MVG ಅಂದರೆ? ಫ್ಯಾಮಿಲಿ ಎಂಟ್ರಿ ಆಗ್ತಲೂ ಶೆಡ್ಡು ಸರಿಯಾಗಿ ಕಟ್ಟಿಸ್ಬಿಟ್ಟವ್ರು. ಶೆಡ್ಡು ಹುಣಸೆ ಮರಗಳು. ಏನ ಫ್ಯಾಮಿಲಿ ನೇಮು MVG? ನಮ್ಮ ತಾತನ ಹೆಸರು ಬರುತ್ತೆ, ಮತ್ತು ನಮ್ಮ ಮಾಮೂಲಾಗಿ ಹೇಳ. MVG ಅಂದರೆ ಫುಲ್ ಹೇಳ. ತಾತನ ಹೆಸರು ಬರುತ್ತೆ, ಮಾಮನ ಹೆಸರು ಬರುತ್ತೆ, ವೀರೇಗೌಡ ಗೀತಾ. ಹಾಂ, ಇನ್ನೊಂದು MVG ಆರ್ ಬಂದರೆ ಮಾನಸ, ವೀರೇಗೌಡ, ಗೀತಾ, ರಾಕೇಶ್ ಗೌಡ. ತೆಗಿಯಲ್ಲ ನೋಡೋಣ ಶೆಡ್ ಹೆಂಗೈತೆ ನೋಡಿ. ಬ್ಯಾಗ್ ಇಡಕ್ಕೆಲ್ಲ ಒಂದು ಪ್ಲೇಸ್ ನೋಡೋದು ಇದು. ಓ, ಇಲಿ ಪಲಿ ಇದ್ದಾವ. ಆಮೇಲೆ ಇಲಿ ಇದ್ರೆ ತುಂಬ ಕಷ್ಟನಪ್ಪ. ಏನಲ್ಲ ಇವು, ಇದೆಲ್ಲ ಮನೆಗೆನ ಮಾರ್ತೀಯ? ಮನೆಗೆ ನಮಗೆ ಬೇಕಾದರೆ ನಾವು ಅವಾಗ ಕಟ್ ಮಾಡ್ಕೊಂಡು ತಿನ್ನೋಕೆ ಬೆಳೆಸ್ಕೊಂತೀವಿ, ತಿಂತೀವಿ, ತರ್ತೀವಿ, ಬೆಳೆಸ್ಕೊಂತೀವಿ. ಅಂದರೆ ಇವು ಮಾಮೂಲು ಬೆಳೆಸೋದಕ್ಕಿಂತ ರೇಟ್ ಜಾಸ್ತಿ. ಮಿನಿಮಮ್ ಅಂದ್ರೆ KG 1,000-1,500 ಇದೆ. ಟರ್ಕಿ ಕೋಳಿನ? ಟರ್ಕಿ ಕೋಳಿ ಯಾವೇಳು ಅವು? ಗಿರಿಯಣ್ಣ ಅಂಕಲ್ ಅವರು ಬೆಳೆಸಿರುತ್ತಾನೆ. ಸೇಮ್. ಎಷ್ಟು KG? 8 KG ಬರ್ತಾವೆ. 8-10 KG. ಅದಾ? 1,000 ರೂಪಾಯಿ. ಏನೋ ಮಟನ್ ರೇಟ್ ಆಯ್ತಲ್ಲ ಆಲ್ಮೋಸ್ಟ್ ಏನು ಅದಕ್ಕಿಂತ ಜಾಸ್ತಿ. ಅಂದರೆ ರೋಗ ಬೀಳಲ್ಲ? ಇಲ್ಲ, ರೋಗ ಏನಿಲ್ಲ. ಬರೀ ಕೋಳಿ ಸಾಕಕ್ಕೆ ಇಷ್ಟದ ಶೆಡ್ ಏನಕ್ಕೆ ಮಾಡಿದ್ದಿ ಶೆಡ್ನ? ಹಸು. ಮತ್ತು ಹಸುನೇ ಸಾಕಿಲ್ಲ? ತಗಪ್ಪ ಗುರು, 50 ರೂಪಾಯಿ ಲೀಟ್ರು ಹಾಲು ಬಾನಣ್ಣವ್ರ ಅಂಗಡಿಯಲ್ಲಿ ಹಾಕಿಸ್ಕೊಂತಾರಲ್ಲ. 50 ರೂಪಾಯಿ ಲೀಟ್ರು ಹಸು. ಹೈನುಗಾರಿಕೆ ಮಾಡಬೇಕು. ಖರ್ಚು ಅಷ್ಟೇ ಇರುತ್ತಪ್ಪ, ಬರೀ 50 ರೂಪಾಯಿ ಮಾತ್ರ ನೋಡೋದು ನೀನು. ಹಾಂ, ಆ ಹಿಂದಿನ ಶ್ರಮ ನೋಡ್ಬೇಕು ನೀನು. ಏನ ಇಲ್ಲ, ಮೇವ್ ಹಾಕಂಗಿಲ್ಲ, ತಗೊಬಂದು ತೋಟ ಕೊಡಿದ್ರೆ ಆಗೋಯ್ತು. ಡೈಲಿ ಸ್ನಾನ ಮಾಡಿಸ್ಬೇಕು, ಹುಷಾರಿಲ್ಲ ಅಂದರೆ ಡಾಕ್ಟರ್ ತೋರಿಸ್ಬೇಕು. ಅಣ್ಣ ಇಲ್ಲಿ ನೋಡು, ನಿನಗೆ ನೀರಿನ ವ್ಯವಸ್ಥೆ ಐತಿ, ಆರಾಮಾಗಿ ಮಾಡ್ಬೋದು. ಒಬ್ಬರು ಆರು ಅಂತ ಇರಬೇಕು. ಒಂದು ಮನೇಲಿ ಇಬ್ಬರಾದ್ರೂ ಇದ್ರೆ, ಒಬ್ಬರು ಔಟ್ ಸೈಡ್ ಇದ್ರು. ನೋಡ್ದಾ, ನೀರಿನ ವ್ಯವಸ್ಥೆನೂ ಚೆನ್ನಾಗೈತೆ ನೋಡಿ. ಇಲ್ಲಿ ಮೇಯಕ್ಕೆ ಬಿಟ್ರೆ ಹಸುಗಳೆಲ್ಲ ಇಲ್ಲಿ ಮೇಯ್ಕಂತ. ಏನೇನಾಯ್ತು ಹೇಳು? ಹುಣ್ಸೆಹಣ್ಣು, ತೆಂಗಿನಕಾಯಿ ಗಿಡ, ತೆಂಗು, ಮಾವು, ಅಡಿಕೆ, ದಾಳಿಂಬೆ, ನಿಂಬೆಹಣ್ಣು ಗಿಡನೂ ಇದಾವ. ನಿಂಬೆಹಣ್ಣು, ಮತ್ತು ಇವು ಜಾಕ್ ಫ್ರೂಟು. ಇದು ರಾಮ್ ಸೀತಾಫಲ ಗಿಡ. ಇದು ರಾಮ್ ಸೀತಾಫಲ ನಮ್ಮ ಏರಿಯಾದಾಗ ಯಾರೂ ಹಾಕಿಲ್ಲ. ರಾಮ್ ಸೀತಾಫಲ ಅಂದ್ರೆ ಗೊತ್ತಿಲ್ವಾ? ಸೇಮ್ ಇದೇ ಬರುತ್ತೆ, ಅಡ್ವಾನ್ಸ್ ಹಣ್ಣು ಅಂತೀವಲ್ಲ. ಅಡ್ವಾನ್ಸ್ ಹಣ್ಣು ಗೊತ್ತು. ಅದರಲ್ಲೇ ಇನ್ನೊಂದು ರಾಮ್ ಸೀತಾಫಲ ಅಂತ, ಇದೇ ಥರ, ಇದು ಬೇರೆ ಥರ. ಇದು ಜಾಕ್ ಫ್ರೂಟ್ ಜಾಸ್ತಿ ಇದಾವಲ್ಲ ಹೊಲ್ದಾಗೆ. ಒಂದು ಬೇಲ್ದಣ್ಣು ಇದು. ಅದೇನು ಹೇಳಿ, ಆ್ಯಪಲ್ ಅಲ್ಲೇ ಅದನ್ನೇನದು? ವುಡ್ ಆ್ಯಪಲ್. ವುಡ್ ಆ್ಯಪಲ್ ಗಿಡ ಎಲ್ಲ ಐತಿ, ಇಲ್ಲಿ ಅಲ್ಲೈತಲ್ಲ. ನೋಡ ನೀವು ಕೂತಾನೆ ಕಾಯಿ ಕಣದು.
ಚೆನ್ನಾಗೈತೆ ಕಣೋ, ಸ್ಮೆಲ್ ಬರ್ತೈತಿ. ಇಲ್ಲಿ ತ ಏ ಕಾಯಿ ಲೋ ಇದು ಹಣ್ಣು, ಅದು ಕಾಯಿ. ಒಂದು ಸೈಡ್ ಈ ಹಣ್ಣು ಕಡೆ ಹೋಯ್ತು. ಒಂದು ಸೈಡ್ ಇದು ಹಣ್ಣು ಆಗೈತೆ. ಇನ್ನೂ ಚೆನ್ನಾಗಿತ್ತು. ಹ್ಞೂ ಒಂದು ಸೈಡ್ ಹಣ್ಣು ಆಗೈತೆ ಅಂತ ಹೇಳ್ತಾ ಇದ್ದೀನಲ್ಲ. ಸಗದಾಯ್ತು. ಫುಡ್ ಆಫ್ ರೇರು, ಸಿಕ್ಕಾಬಟ್ಟೆ ರೇರ್ ಸಿಗೋದು. ಇವು ಸಿಗೋದು ಕಷ್ಟ. ಬೆಂಗಳೂರಲ್ಲಿ ಏನು ಸಿಗ್ತಾ ಗೊತ್ತಾ ಜಾಸ್ತಿ? ಜಾಕ್ ಫ್ರೂಟು ಲೋಡ್ ಬರ್ತೈತೆ. ಒಂದು ಬುಲ್ಲೇರ ಲೋಡ್ ಫುಲ್ ಹಾಕೊಂಬರ್ತಾರೆ. ಇವು ಸಿಗಲ್ಲ. ಇವು ಮರಗಳೇ ಬೆಳೆಸಲ್ಲ ಕಣ ಯಾರೂ. ಹುಣಸೆ ಗಿಡ ನೋಡಿ ಹೆಂಗದು. ಅಲ್ಲಲ್ಲೋ ಹಿಂಗೆ ಲೈನ್ ಹೋದ್ರೆ ಹುಣಸೆ ಗಿಡದಾಗೆ ಪ್ರಾಬ್ಲಮ್ ಆಗಲ್ಲ ಯಾವಾಗನ. ಹಾಂ ಚೆನ್ನಾಗಿದೆ ಕಣ. ಇದಕ್ಕೆ ಬೆಲ್ಲ ಹಾಕಂತೀನಿ, ಇನ್ನೂ ಸಕ್ಕತ್ತಾಗಿರ್ತದೆ. ಬೆಲ್ಲ ಇಲ್ಲ ಸಕ್ಕರೆ, ಬೆಲ್ಲ ಸಕ್ಕರೆ ಹಾಕಂತೀನಿ, ಚೆನ್ನಾಗೈತೆ, ಸೂಪರ್. ಟೋಟಲ್ ಎಷ್ಟು ಹೇಳಿ ಬೋರ್ ಹಾಕ್ಸಿರೋದು ಈ ಹೊಲ್ದಾಗ ನೀವು? 18 ಬೋರು. 18 ಬೋರು ಪ್ರೆಸೆಂಟ್ ರನ್ನಿಂಗ್ ಇರೋವು? ಪ್ರೆಸೆಂಟ್ ರನ್ನಿಂಗ್ ಇರೋದು 3. 18ರಾಗ ಎಷ್ಟು ಬೋರು ಕೇಸಿಂಗ್ ಕಿತ್ತಾಕಿದ್ದೀರಾ? 18ರಲ್ಲಿ 15 ಬೋರ್ ಕೇಸಿಂಗ್ ಕಿತ್ತಾಕಿದ್ದೀವಿ. 15 ಬೋರ್ ಕೇಸಿಂಗ್ ಕಿತ್ತಾಕಿದ್ದೀವಿ. 3 ರನ್ನಿಂಗ್ ಇದ್ದಾವೆ. 3 ರನ್ನಿಂಗ್ ಇದ್ದಾವೆ. ಇನ್ನೊಂದು 2ರಾಗೆ ಕೇಸಿಂಗ್ ಐತೆ. ಕೇಸಿಂಗ್ ಇರೋದು ತೋರಿಸ್ತೀನಿ ಬಾ, ಇಲ್ಲೇ ಐತೆ. ಬಾ ಹಿಂಗೆ ಹೋಗೋಣ ಫಸ್ಟು. ಹೆಂಗೆ? ಅಲ್ಲಿ ಮಳೆ ಬೇರೆ ಬಂದಿದ್ದು ಬೇಡ. ಅಪ್ಪಿ ಅಲ್ಲಿಂದ ಹೋಗೋಕ್ಕಾಗಲ್ಲ ತ್ಯಾವ, ಇಲ್ಲೇ ಅಲ್ಲೋ ಮುಂಚೆ ಹಿಂಗೆ ಹೋಗ್ತಿದ್ವಲ್ಲ, ಹಿಂಗೆ ಜಾಯ್ನ್ ಆಗೋದಲ್ಲ ಮಾವಿತ್ ಮರುತ್ತ. ಅಲ್ಲಿಗೆ ಅಲ್ಲಿ ತ್ಯಾವ ಬಾ, ಹಂಗೆ ಹೋಗೋಣ. ಹಿಂಗೆ ಹೋದ್ರೆ ಒಂದು ರೌಂಡ್ ಬಂದಂಗೆ ಆಗ್ತೈತೆ. ಯಾರು? ನಮ್ಮ ಮಾವ. ಒಳ್ಳೆ ಕಾಡ್ನಾಕ್ ಬಂದಂಗೆ ಆಗ್ತದೆ ಗುರು, ನಿಜವಲ್ಲೂ. ಅಲ್ವೇ? ಹ್ಞೂ ಸಖತ್ ಫೀಲು. ಮೇಯ್ನು ಈ ಹುಣಸೆ ಮರ ಇದಾವಲ್ಲ, ಅದೇ ಎಫೆಕ್ಟ್ ಕೊಡೋದ. ಆ ವೈಪ್ ಕ್ರಿಯೇಟ್ ಮಾಡೋದೇ ಹುಣಸೆ ಮರ. ಸಂಜೆ ಆಗ್ತಾ ಇಲ್ಲಿ ಇರ್ಬೇಕು, ನೋಡ್ಬೇಕು. ನವಿಲ್ ಹತ್ತೋದಕ್ಕೂ ನವಿಲಲ್ಲ, ಆವಿಲ್ಲಲ್ಲ. ನವಿಲಿದ್ರೆ ಆವಿರಲ್ಲ. ನೋಡಿ ಖಾಲಿನೇ ಮಾಡಿಬಿಟ್ಟ. ಪಕ್ಕ ಕಾಳು. ಎಷ್ಟು ಹೇಳು ಫ್ಲ್ಯಾಟ್ ಇರೋದು? ಎಷ್ಟು ಎಕರೆ ಫ್ಲ್ಯಾಟ್ ಇದು? 14. ಹಾಂ 14. ಅದು ಚೌಟ್ರಿಗೆ 2 ಎಕರೆ. ಚೌಟಿಗೆ 2 ಎಕರೆ. ಚೌಟ್ರಿಗೆ 2 ಎಕರೆ ಕೊಟ್ಟು ಮಿಕ್ಕಿರೋದು 14 ಪ್ಲಸ್ ಅದೊಂದು 2, 16 ಎಕರೆ ಅಂತ. ಅಗಳ ಹೇಳ್ದೆ ಎಡ್ದಾಯ್ಕೆ ಇಟ್ಟಿಲ್ಲ ಅಂತ ಇಟ್ಟಿದ್ದೀರಾ? ಕೋತಿ. ಹಲೋ, ಎಲ್ಲಿಗೋಗಿದ್ರಿ? ಊರಿನ ಪಕ್ಕನೇ ಗಾಯ್ಸ್ ಇರೋದಿದು. ನೋಡಿ ಕಾಡಲ್ಲಿ ಬಂದಂಗೆ ಆಗ್ತಾಯಿತ್ತು ನನಗೆ ಫೀಲು, ನಿಜವಾಗ್ಲು. ಇದೇನ ಬೋರ್ವೆಲ್ಲು 1000 ಫೀಟು. 1100. ಪ್ರೆಸೆಂಟ್ ಪೈಪ್ ಇರೋವು ಎಷ್ಟು ಫೀಟಲ್ಲಿ ಇವಾಗ ಇರೋದು? 600 ಫೀಟು. ಮೂರು ದಿವಸದಿಂದ ಮಳೆ ಫುಲ್ಲು ನಮ್ಮೂರಲ್ಲಿ ಈಡ್ತಾ ಇದೆ. ಹಂಗೆ ಅದು ಮಂಗಳೂರು ಸೈಡ್ ಇದ್ದಂಗೆ ಆಗ್ತಾಯಿತ್ತು ನಮ್ಮೂರಲ್ಲಿ. ಇವಾಗ ಪಾವಗಡದಲ್ಲಿ ಮಳೆ ಬರೋದೇ ಕಷ್ಟ. ಹಂಗೆ
ಗಾಡ್ ಗ್ರೇಸ್ ಬರ್ತಾ ಐತೆ. ರಾಕೇಶ್ಗೆ ಯಾರೋ ಫೋನ್ ಮಾಡೋರೆ ಪಾಪ, ಬ್ಯುಸಿ ಆಗವನೆ ಅಣ್ಣ. ಜಯಂತ ನಾನು ಅವನ ಬೈಕಲ್ಲಿ ಬಂದು ನಾನು ಅಲ್ಲಿ ರಿಟರ್ನ್ ಬರ್ತಿದ್ದೆ, ಬಂದು ಎದುರು ಜಯಂತ ನನ್ನ ಸ್ಕೂಟಿ ಅಲ್ಲೇ ಬಿಟ್ಟೆ, ಅವನ ಬೈಕ್ನ ಬಂದ್ವಿ ಇಲ್ಲೇ ಹೊಲ್ದಾಗಿ ಇದ್ದೀವಿ. ಯಾರ ರಾಕಿ? ಹಾಂ ರಾಕಿ ಯಾರು? ನವೀರೇಂದ್ರ. ಆಯ್ತು ಹೋಗು, ಲೇಟಾದ ನಿಮ್ಮ ಮನೆಗೆ. ನಮ್ಮ ಊರಿನ ಮೇನ್ ಬಿಸ್ನೆಸ್ ಅಂದರೆ ಜನಗಳದು ಹುಣ್ಸೆಹಣ್ಣು, ಅಡಿಕೆ, ಇದೇ ಎರಡು. ಇವೆರಡರಲ್ಲೇ ಜೀವನ ಸಾಗಿಸ್ತಾರೆ. ಅಡಿಕೆ ಫುಲ್ಲು ಗುಟ್ಕ ಅಗಿಯೋಕ್ಕೆ, ಕಣ ಕಣದಲ್ಲೂ ಸ್ವಾದ, ಕಣ ಕಣದಲ್ಲೂ ಕೇಸರಿ ಸ್ವಾದ, ಕೇಸರಿನ ಅದ್ರಲ್ಲಿ ಕೇಸರಿ ಐತೆ ಅಂತ ಹೇಳ್ತಾರೆ, ಲೌಡನು ಇರಲ್ಲ. ಗುರು ಅಲ್ಲಿ ಹೋಗೋಟೊತ್ತಿಗೆ ನಿಮ್ಮಂಥವ್ರಿಂದ ಇವ್ರು ಗೋರ್ಮೆಂಟ್ ಅವ್ರು ತಗೊಳೋದು, ನಿಮ್ಮಂಥವ್ರು ನಮ್ಮಂಥವ್ರಿಂದ. ಪೇಂಟ್ಗೆ ಹೋಗ್ತೈತೆ, ಅಲ್ಲಿಗೆ ಹೋಗ್ತೈತೆ ಅಷ್ಟೇ. ಎಳ್ಳೀರು ಕಡಿಮೆನೆ. ಎಷ್ಟಿರೋದು ಇವು ಅಡಿಕೆ ಗಿಡ? 1600. ಕೆಡ್ದಾಯಿಕ್ ಹಾಕಿಲ್ಲ ಇನ್ನು? ಹೋಗಿರೋ ಮಾತ್ರ ಇಟ್ಟಿದ್ದೆ. ಅಂತೂ ನಿಮ್ಮಪ್ಪ ಪ್ಲ್ಯಾನ್ ಮಾಡಿ ಅಲ್ಲೊಂದು ಇವು ಕೊಕೊನಟ್ ಸಖತ್ತಾಗೈತೆ, ಅದು ಮೇಯ್ನು. ಅದಕ್ಕೆ ಆಯಸ್ ಜಾಸ್ತಿನೋ, 100-120 ವರ್ಷ ಬರ್ತೈತೆ ಚೆನ್ನಾಗಿ ನೋಡ್ಕೊಂಡ್ರಿ. ನೋಡ ಯಾಕ ನೋಡಿ ಹಿಂಗೆ ಬಂದರೆ ಒಂದು ರೌಂಡ್ ಬರ್ತೀವಿ ಅಂತ ಕ್ಲೀನಾಗಿ ಬಂದು ನೋಡಿ. ಸೂರ್ಯ ಮುಳುಗ ಸ್ಟೇಜು, ಟೈಮ್ ಆಲ್ಮೋಸ್ಟ್ ಈವ್ನಿಂಗ್. ಎಷ್ಟು ಗಂಟೆನಾ? ಹೌದಾ, 7 o'clock. 6 ಗಂಟೆಗೆ ಮುಳುಗುತ್ತಲ್ಲ. 6 ಗಂಟೆಗೆ ಮುಂಚೆ ಬೇಗ ಮುಳುಗೋದು. ಏನು ಗಿಡ ಹೇಳಿದ್ದು? ಯಾವುದು? ಇದು ಇಷ್ಟುದ್ದ ಬೆಳ್ಕೊಂಡೈತೆ. ಒಂದು ಫ್ಲವರ್ ಇಲ್ಲ, ಹಣ್ಣಿಲ್ಲ, ಫ್ರೂಟ್ ಇಲ್ಲ, ಫ್ಲವರ್ ಇಲ್ಲ, ಎಂತ ಇಲ್ಲ, ಏನೋ ಗಿಡ ಅನ್ನೋದು ಗೊತ್ತಾಗ್ತಿಲ್ಲ, ಮರ ಥರ ಬೆಳ್ಕೊಂಡೈತೆ. ಸಾಕಿ ಇದು ನಾಪಕೈತೆ ಇದರಲ್ಲಿ. ಹಾಂ, ಅಂದರೆ ಸುತ್ತು ಉಂಡೆ ಥರ ಮಾಡಿ ಹಿಂಗೆ ಸಿಗ್ತಿತ್ತು. ಬ್ಯಾಕ್ ಡೋರು, ಮೇನ್ ಡೋರ್ ಅದೇ. ಹಾಂ, ಮೇನ್ ಡೋರಾ ಬ್ಯಾಕ್ ಡೋರಾ? ಮುಂಚೆ ಮೇನ್ ಡೋರ್ ಅದೇ, ಇವಾಗ ಬ್ಯಾಕ್ ಡೋರ್ ಆಗೈತೆ. ಮುಂಚೆ ಮೇನ್ ಡೋರು, ಅಲ್ಲಿಂದ ಹಂಗೆ ಬರ್ತಿದ್ದಲ್ಲ ಆ ಮೇನ್ ರೋಡಿಂದ. ಅಂದರೆ ಹಿಂಗೆ ಬಂದರೆ ಒಂದು ಕಿಲೋಮೀಟ್ರ್ ಸೇವ್ ಆಗುತ್ತಲ್ಲ ಈ ತೋಟ? ಇಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಇಲ್ಲಿವರೆಗೂ ಏನು ಹೇಳು, ಬರೀ ಅಡಿಕೆ ಗಿಡ, ಅಡಿಕೆ ಗಿಡ ಅಷ್ಟೇ. ಅಡಿಕೆ, ತೆಂಗು. ಗುರು ಅಲ್ಲಿಗೋ ನಬ್ಬ, ಇಲ್ಲೈತಲ್ಲ ಜಾಕ್ ಫ್ರೂಟು ಮತ್ತು ವುಡ್ ಆ್ಯಪಲ್. ಆ್ಯಕ್ಚುಲಿ ತುಂಬ ಜನ ಮರಗಳೇ ನೋಡಿರಲ್ಲ. ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲಿ ಬೇಕಾದ್ರೂ ನೋಡ್ತಾರೆ. ಜಾಕ್ ಫ್ರೂಟೂ ನೋಡ್ತಾರೆ ಮೇ ಬಿ. ಜಾಕ್ ಫ್ರೂಟ್ ಎಲ್ಲ ಆ ಥರ ಇರುತ್ತೆ. ವುಡ್ ಆ್ಯಪಲ್ ಇರುತ್ತಲ್ಲ, ತುಂಬ ರೇರ್ ಅದು. ಹಾಂ, ತುಂಬ ರೇರ್. ಈಗ ಎಲ್ಲಿ ಇಲ್ಲ ಕಣ, ಇವಾಗ ನಮ್ಮೂರಲ್ಲಿ ಯಾರ ಹೊಲದಲ್ಲಿ ಆಯ್ತಾ? ನಿಮ್ಮ ಹೊಲದಲ್ಲಿ ಬಿಟ್ಟರೆ ಇನ್ನು ಯಾರ ಹೊಲದಲ್ಲೂ ಇಲ್ಲ ಅದು. ಅದು ನಿಮ್ಗೆ ಇವಾಗ ಹಾಕಿರಿ 25-30 ವರ್ಷಕ್ಕೆ ಬರೋದು ಅದು ಗಿಡ. ಹಾಂ, ಯಾರು ಹಾಕ್ತಾರೆ ಹೇಳು? ಇಲ್ಲೇ ಐತಲ್ಲ, ನಡಿ ನೋಡೋಣ ಫಸ್ಟ್ ಹೋಗಿ, ಆಮೇಲೆ ಅಲ್ಲಿ ಲೆಫ್ಟ್ ಸೈಡ್ಗೆ ಹೋಗೋಣ. ಇನ್ನೊಂದು ಇದು ಕಾರ್ನರ್ ಜಮೀನು. ಕಾರ್ನರ್ ಜಮೀನು ಅಂದರೆ 2 ಸೈಡು ರೋಡ್ ಬರುತ್ತೆ, 2 ಸೈಡ್ ಜಮೀನು ಇರ್ತದೆ.
ನೇರ್ಲೆಂಡ್ ಇಂಗ್ಲೀಷ್ನಾಗ ಏನಂತಾರಲ್ಲ? ಅಯ್ಯೋ ಹೆಂಗಾಗುತ್ತೆ ಎಷ್ಟು ಚೆನ್ನಾಗಿದೆ ಇವ ಚೆನ್ನಾಗಿದಾವ ನೇರ್ಲೆಣ್ಣು. ಕೊಡ. ಇವತ್ತು ಬೇರೆ ಮಳೆ ಬೇರೆ ಬಂತಲ್ಲ, 3 ಉದ್ರವೆ ನೋಡಿ ಗಾಯ್ಸ್. ಇದೆ ವುಡ್ ಆ್ಯಪಲ್ಲು. ವುಡ್ ಆ್ಯಪಲ್ ಡೇಂಜರ್ ಏನಂದರೆ ಮುಳ್ಳು ಜಾಸ್ತಿ ಇರ್ತವೆ. ಮರ ಅಂತೂ ಹತ್ತಕ್ಕಾಗಲ್ಲ, ಕಾಯಿ ಉದುರ್ದಾಗೆ ಆಯ್ಕೋಬೇಕು, ಇಲ್ಲಾಂದರೆ ಜನ್ಗೆ ತಂದು ಕಾಯಿನ ಉದುರಿಸ್ಕೊಬೇಕಷ್ಟೆ. ಅದು ಆಟೋಮೆಟಿಕ್ ಅದೇ ಉದುರಿದ್ರೆ ಮಾತ್ರ ನಿನಗೆ ಹಣ್ಣಾಗಿ ಚೆನ್ನಾಗಿರೋದು ಹಣ್ಣು ಇದು. ಇಲ್ಲಾಂದರೆ ನಾವು ಉದುರಿಸ್ಕೊಂಡು ಹಣ್ಣು ಮಾಡ್ತೀವಿ ಅಂದರೆ ಆಗಲ್ಲ. ಹಂಗೇನು ಅವೇ ಉದುರ್ಬೇಕು, ಜನ್ಗೆ ಕೀಳಕ್ಕೂ ಬರಲ್ಲ. ಜನ್ಗೆ ಕೀಳಕ್ಕೂ ಬರಲ್ಲ, ಅವು ಉದುರೋದು ಇಲ್ಲ. ಅಲ್ಲೇ ಇರ್ಲೇಳು ಹೋಗ್ಬೇಕಾದ ತಗೊಂಡೋಗೋಣ. ಇದೇ ಮರ ವುಡ್ ಆ್ಯಪಲ್, ಫುಲ್ ಆಫ್ ಮುಳ್ಳುಗಳು. ಹತ್ತಿದ್ರೆ ಅದೇನು ಹೇಳ್ತಾರಲ್ಲ ಸೆಲ್ಫ್ ಪ್ರೊಟೆಕ್ಷನ್ ಅಂತ, ಈ ಮರ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿರ್ತದೆ. ನೇರ್ಲೆಣ್ಣು ಇರ್ಬೇಕಾಯ್ತಲ್ಲ ಈ ಕಾಲದಲ್ಲಿ, ಒಂದೂ ಇಲ್ಲ. ಇಲ್ಲ ಈ ಸಲ ಕಮ್ಮಿ ಬಿಟ್ಬಿಟ್ಟೈತೆ ಎಲ್ಲ. ಬೆನ್ನಿಲ್ಲ ನೀನು ಹತ್ತಿದ್ದಲ್ಲಪ್ಪ ಮರ. ಹಾಂ ಹತ್ತಿದ್ದಲ್ಲ ಇಲ್ಲ. ಐ ಅಯ್ಯ ಇದೇ ಮರಕ್ಕೆ ಹತ್ತಿದ್ದಲ್ಲಪ್ಪ ಈ ಒಂದ್ಸಲ. ಈ ಮರಕ್ಕೆ ನಾನು ಹತ್ತಿದ್ನ? ಬಂದಿದ್ದಲ್ಲ, ಬಂದು ಮನೆ ಕಿತ್ಕೊಂಡು ಹೋಗಿದ್ದಲ್ಲೋ. ಯಾವಾಗಲ್ಲ? ನೀನು ನಾನು ಒಂದ್ಸಲ ಬಂದು ನಮ್ಮಲ್ಲಿ ನಾನು ಕಿತ್ಕೊಂಡು ಹೋಗಿದ್ನಿ. ನಾಪಕ್ಕಿಲ್ಲ, ನಿಜವಾಗ್ಲೂ ನಾಪಕ್ಕಿಲ್ಲ. ಮರಿನ ಕಾಯಿಲೆ ಐತಪ್ಪ ನೋಡಿ ಗಾಯ್ಸ್, ಹುಡುಗ ಮರಿನ ಕಾಯಿಲೆ ಇದೆ. ಹಿಂದಿನ ಸತಿ ಬಂದಾಗ ವಿಡಿಯೋ ಮಾಡಿದ್ವಿ, ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋದ್ವಿ. ಹಿಂದಿನ ಸಲ ಎಲ್ಲಿ ಆಲೆ ಅವಾಗಿಂದ ಕ್ಯಾಮ್ರಾನು ಇರಲಿಲ್ಲ ಅಂತ. ಕ್ಯಾಮ್ರಾನು ಇರಲಿಲ್ಲ, ನೀನು ಊರಿಗೂ ಜಾಸ್ತಿ ಗೊತ್ತಾಗಲಿಲ್ಲ, ಇನ್ನು ಕಾಲೇಜ್ಗೆ ಹೋಗ್ತಾ ಇದ್ದೆ ಅವಾಗ. ನಿಮ್ಮ ಅಮ್ಮನ ಕೇಳಿ ಹೋಗಿ, ನಿಮ್ಮ ಮನೆಗೆ ತಗೊಂಡೋಗಿ ಕೊಟ್ಟಿದ್ಯಾ? ಸಖತ್ತಾಗಿ ಹಾಕೋಣಲ್ಲ, ಫುಲ್ ಸಿಹಿ ಇದೆ. ಏನು ನಿಲ್ಲೇನ ಹತ್ತಿಯಾ? ಹಾಂ ಮರ ಮೇಲ್ಗಡೆ ನಿಲ್ಲೈತವೆ ಇದ್ದೇ ಹತ್ತೀನಿ ಬಾ. ಕರೆಂಟ್ ಲೈನ್ ಬಾರೋ ಅಣ್ಣ, ಮಳೆ ಬೇರೆ ಬಂದೈತಂತೀಯ? ಶ್ರೀಮಾನ್ ವೀರೇಗೌಡರವರು ಜನನ 1963, ಮರಣ 2021. ಇಲ್ಲಿ ಸ್ಟಾಪ್ ಮಾಡೋಣ. ಸೈನಿಂಗ್ ಆಫ್, JKG. ಪಾರ್ಟ್ 2 ಅಲ್ಲಿ ದಾಳಿಂಬ್ರೆ ಮತ್ತು ಮ್ಯಾಂಗೋಸ್. ಓಕೆನಾ?